ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 14ನೇ ವಾರ 94ನೇ ದಿನ ಮೊದಲ ಪ್ರೋಮೋ ರಿಲೀಸ್ ಆಗಿದೆ. ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ, ಈ ವಾರ ಫ್ಯಾಮಿಲಿ ವೀಕ್ ಸ್ಪರ್ಧಿಗಳ ಕುಟುಂಬದವರು ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದಾರೆ. ಅದು ಯಾರು ಕೊಟ್ಟಿದ್ದಾರೆ ಅಂತ ಪ್ರೋಮೋ ನೋಡಿರ್ತಾರ. ಇಲ್ಲಿ ವಿಶೇಷವಾಗಿ ಭವ್ಯಗೌಡ ಅವರ ಅಕ್ಕ, ಭವ್ಯಗೌಡ ಅವರ ಅಮ್ಮ, ಅದಾದ್ಮೇಲೆ ತ್ರಿವಿಕ್ರಮ್ ಅವರ ಅಮ್ಮ ಈ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಮತ್ತೆ ಈ ಪ್ರೋಮೋದಲ್ಲಿ ಏನಿದೆ, ಯಾರಿಗೆಲ್ಲ ಏನೆಲ್ಲ ಸಜೆಷನ್ ಕೊಡ್ತಾ ಇದ್ದಾರೆ, ಮತ್ತೆ ತ್ರಿವಿಕ್ರಮ್ ಅವರ ತಾಯಿ ಮತ್ತೆ ವಾಪಸ್ ಬರ್ತಾರ, ಆ ಟಾಸ್ಕ್ ಬೇರೆ ಕೊಟ್ಟಿದ್ದಾರೆ. ಫಜಲ್ ಎಲ್ಲ ಸೆಟ್ ಮಾಡ್ಬೇಕು, ಆ ಸೆಟ್ ಮಾಡಲ್ಲ ತ್ರಿವಿಕ್ರಮ್ ಅವರು. ತ್ರಿವಿಕ್ರಮ್ ಅವರ ತಾಯಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ. ಈ ಪ್ರೋಮೋದಲ್ಲಿ ಏನಿದೆ, ಪ್ರೋಮೋದಲ್ಲಿ ಏನೆಲ್ಲ ಸಜೆಷನ್ ಕೊಟ್ರು, ಭವ್ಯಗೌಡ ಅವರಿಗೆ ಏನೆಲ್ಲ ಸಜೆಷನ್ ಸಿಕ್ತು, ತ್ರಿವಿಕ್ರಮ್ ಅವರಿಗೆಲ್ಲ ಏನೆಲ್ಲ ಎಮೋಷನ್ ಆದ್ರೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗೆ ಫ್ಯಾಮಿಲಿ ವೀಕ್ ಅಂದ್ರೆ ಯಾರಿಗಾದ್ರೆ ಕುಟುಂಬನೇ ಗುರು. 3 ತಿಂಗಳು ಫೋನು ಇಲ್ಲ, ಮೆಸೇಜು ಇಲ್ಲ, ಫೋನ್ ಕಾಲು, ವಿಡಿಯೋ ಕಾಲು ಇಲ್ಲ, ದೂರ ಇರ್ತಾರೆ ಅಂದ್ರೆ ತುಂಬಾ ಕಷ್ಟ ಆಗಿರುತ್ತೆ. ಅದರಲ್ಲೂ ತ್ರಿವಿಕ್ರಮ್ ಅವರಿಗೆ ತಾಯಿ ಒಬ್ಬರೇ ಇರೋದು, ತಂದೆ ಇಲ್ಲ ಅಂತಲ್ಲ, ತುಂಬಾ ಸಲ ಎಮೋಷನ್ ಆಗಿದ್ದಾರೆ. ಅದು ಈ ಕ್ಲೈಮೇಟ್ ಗೆ ಚೆನ್ನಾಗಿರಲ್ಲ, ಅವರು ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತಂತ. ಅಂತದ್ರಲ್ಲಿ ತ್ರಿವಿಕ್ರಮ್ ಅವ್ರ ತಾಯಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಇಲ್ಲಿ ವಿಶೇಷವಾಗಿ ಮೊದಲೇದಾಗೆ ನಮ್ಮ ಇವರು ಭವ್ಯಗೌಡ ಅವರ ಅಕ್ಕ ಮತ್ತು ಭವ್ಯಗೌಡ ಅವರ ಅಮ್ಮ ಈ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ. ಇದರಲ್ಲಿ ಭವ್ಯಗೌಡ ಅವರು ತುಂಬಾ ಎಮೋಷನ್ ಆಗ್ತಾರೆ. ಗೊತ್ತೇ ಇರುತ್ತೆ, ಭವ್ಯಗೌಡ ಅವರು ಒಂದು ಕೋಪ ಆಗ್ಲಿ, ಪ್ರೀತಿ ಆಗ್ಲಿ, ಎಕ್ಸ್ಪ್ರೆಷನ್ ಆಗ್ಲಿ ತುಂಬಾ ಇದಾಗ್ತಾ ಇರ್ತಾರೆ. ಇಮಿಡಿಯೇಟ್ಲಿ ಫೀಲ್ ಆಗೋದು, ಇಮಿಡಿಯೇಟ್ಲಿ ಕೋಪ ಆಗೋದು ನೋಡಿರ್ತೀರ. ಬಟ್ ತುಂಬಾ ಎಮೋಷನ್ ಆಗ್ತಾರೆ ಅವರ ತಾಯಿ ಬಂದ್ಮೇಲೆ, ಅಕ್ಕ ಬಂದ್ಮೇಲೆ. ಯಾಕಂದ್ರೆ ನೋಡಿ, ಆ ಮೂಗಿನ ಮೇಲೆ ಕೋಪ ಅಂತ ನೋಡಿ, ಅಂದ್ರೆ ಅವರು ವ್ಯಕ್ತಿತ್ವ ಹೇಗಿರುತ್ತೆ ಅಂದ್ರೆ ಇಮಿಡಿಯೇಟ್ಲಿ ಬಂದ್ಬಿಡುತ್ತೆ. ಕೋಪ ಆಗ್ಲಿ, ಪ್ರೀತಿ ಆಗ್ಲಿ, ಇನ್ನೊಂದು ಏನೇ ಆಗ್ಲಿ, ಆ ರೀತಿ ಆಗ್ತಾ ಇದೆ ಅಲ್ಲಿ. ಆ ಅಮ್ಮ ಬಂದ್ಮೇಲೆ ತುಂಬಾ ಎಮೋಷನ್ ಆಗ್ತಾ ಇದಾರೆ. ನಮ್ಮ ಭವ್ಯಗೌಡ ಅವರು ಅಕ್ಕ ಕೂಡ ಬಂದಿದ್ದಾರೆ. ಈ ಪ್ರೋಮೋದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಭವ್ಯಗೌಡ ಅವರ ಅಮ್ಮ ಅಕ್ಕ ಮಾತಾಡೋದು ಕಟ್ ಮಾಡಿಲ್ಲ, ಕೇವಲ ತ್ರಿವಿಕ್ರಮ್ ಅವರ ಪ್ರೋಮೋ ಮಾತ್ರ ಕಟ್ ಮಾಡಿದ್ದಾರೆ. ತ್ರಿವಿಕ್ರಮ್ ಅವರ ತಾಯಿ ಬರ್ಬೇಕಾದ್ರೆ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಒಂದು ಇದಿರುತ್ತಲ್ಲ, ಮನೆ ಟಾಸ್ಕ್ ಆಡೋ ಕೋಣೆಯಲ್ಲಿ ಇರ್ತಾರೆ. ಆ ಟಾಸ್ಕ್ ಅಲ್ಲಿ ಒಂದು ಪಜಲ್ ಸೆಟ್ ಮಾಡಕ್ಕೆ ಕೊಟ್ಟಿರ್ತಾರೆ. ಆ ಪಜಲ್ ಸೆಟ್ ಮಾಡಿದ್ರೆ ಮಾತ್ರ ನಿಮ್ಮ ತಾಯಿ ಹತ್ರ ಮಾತಾಡಬಹುದು, ಇಲ್ಲಾಂದ್ರೆ ಮಾತಾಡಕ್ ಆಗಲ್ಲ ಅಂತ ಹೇಳಿ ಬಿಗ್ ಬಾಸ್ ಬೇರೆ ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಈ ಟಾಸ್ಕ್ ಏನ್ ಕಟ್ಟಿದಾರೆ ಗೊತ್ತಾ, ಗ್ರೋಸರಿ ಟಾಸ್ಕ್ ಆಡಿರಲ್ಲ, ಆ ಕಾರಣ ಕೊಟ್ಟಿದ್ರ ಅಂತ ನನ್ನ ಅನ್ಸುತ್ತೆ. ಬಟ್ ಆ ರೀತಿ ಏನಿಲ್ಲ, ಆ ಟಾಸ್ಕ್ ಕೊಟ್ಟಿದ್ದಾರೆ. ಆ ಪಜಲ್ ಎಲ್ಲ ಸೆಟ್ ಮಾಡಕ್ ನೋಡ್ತಾರೆ, ಬಟ್ ಸೆಟ್ ಮಾಡಕ್ ಆಗಲ್ಲ. ಅಷ್ಟರಲ್ಲಿ ಬಜರ್ ಆಗುತ್ತೆ. ಆ ಬಜರ್ ಆದ್ಮೇಲೆ ತಾಯಿ, ತ್ರಿವಿಕ್ರಮ್ ಅವರ ತಾಯಿ, ಅವ್ರ ಅಮ್ಮ ಆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ. ಬಟ್ ಈ ಟೈಮ್ ಅಲ್ಲಿ ತ್ರಿವಿಕ್ರಮ್ ಅವರು ತುಂಬಾ ಎಮೋಷನ್ ಆಗ್ತಾರೆ. ಸಿಂಪಲ್ ಇಷ್ಟನೇ. ಇಲ್ಲಿ ಲಾಸ್ಟ್ ಸೀಸನ್ ನೋಡಿದ್ರೆ ನೀವು, ನಮ್ಮ ಕಾರ್ತಿಕ್ ಮಹೇಶ್ ಅವರ ಅಮ್ಮ ಬಂದಾಗ್ಲೂ ಇದೇ ರೀತಿ ಆಗಿತ್ತು. ಎಲ್ಲ ಎಮೋಷನ್ ಮಾಡಿ ಅಲ್ಲೆಲ್ಲ ಹತ್ತಮಾರ್ ಮತ್ತೆ ಇನ್ನೊಂದ್ಸಲ ಕಳಿಸಿದ್ರು. ಇದೇ ರೀತಿ ಆಗುತ್ತೆ. ಇಲ್ಲಿ ಟಾಸ್ಕ್ ಆಡಕ್ ಆಗಿಲ್ಲ, ಬಟ್ ಹೊರಗಡೆ ಹೋಗಿದ್ದಾರೆ, ಎಮೋಷನ್ ಎಲ್ಲ ಆಗ್ತಾರೆ. ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಡ್ತಾರೆ, ಮಾತಾಡಿಸ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ ಅಂತ ನಾನು ಅನ್ಕೊಂಡಿದೀನಿ. ಖಂಡಿತವಾಗ್ಲೂ ಮತ್ತೆ ಬಂದೇ ಬರ್ತಾರೆ. ಇನ್ನೊಂದು ವಿಶೇಷವಾಗಿ ಇಲ್ಲಿ ಮಾತಾಡಲೇಬೇಕಾಗಿದ್ದು, ಭವ್ಯಗೌಡರ ಹತ್ರ ತ್ರಿವಿಕ್ರಮ್ ಅವ್ರ ತಾಯಿ ಮಾತಾಡ್ತಾರೆ. ತುಂಬಾ ಚೆನ್ನಾಗಿದ್ದೀರ ಇಬ್ರು, ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದೀರಾ, ನನ್ನ ಮಗನಿಗೆ ತಾಯಿ ಆಗಿ, ಫ್ರೆಂಡ್ ಆಗಿ, ಇನ್ನೊಂದಾಗಿ ಎಲ್ಲ ಆಗಿ ತುಂಬಾ ಚೆನ್ನಾಗಿ ನೋಡ್ಕೊಂತ ಇದೀರಾ, ಇಬ್ರು ರಾಧಾಕೃಷ್ಣನ್ ತರ ಕಾಣ್ತಾ ಇದಾರೆ, ರಾಧಾಕೃಷ್ಣನ್ ತರ ಇದೀರಾ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ. ಮತ್ತೆ ಈ ಹೇಳಿಕೆ ಬಗ್ಗೆ ನೀವೇನ್ ಹೇಳ್ತೀರಾ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಈ ಹೇಳಿಕೆ ತಗೊಂಡಾಗ ರಾಧಾಕೃಷ್ಣ ತರ ಇರ್ಬೋದು, ಬಟ್ ಗೆಲ್ಲದೊಬ್ಬನೇ ಕೃಷ್ಣನ ಇಲ್ಲ ರಾಧನ ಅಂತ. ಅದು ಕೃಷ್ಣನಿಗೆ ತುಂಬಾ ಸಪೋರ್ಟ್ ಇದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಒಂದಂತೂ ಸತ್ಯ, ಅಂದ್ರೆ ಈಗ ನೆಗೆಟಿವ್ ಕಾಮೆಂಟ್ಸ್ ಬೇರೆಯವರು ಹೇಳ್ತಾ ಇದಾರೆ ಅಂತ ಹೇಳಿ ಅವ್ರ ತಾಯಿನೂ ಆ ರೀತಿ ಹೇಳಕ್ ಆಗಲ್ಲ. ಅದೇ ರೀತಿಯಾಗಿ ತುಂಬಾ ಪಾಸಿಟಿವ್ ಆಗಿ ಮೋಟಿವೇಟ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಗೆ. ಅವ್ರು ಬಂದಿರೋ ರಿಲೇಷನ್ಸ್ ಎಲ್ಲ, ಸ್ಪರ್ಧಿಗಳ ಸಂಬಂಧಿಕರು ಬಂದಿದಾರಲ್ಲ, ಈ ರೀತಿ ಆಗುತ್ತೆ. ಇದ್ರ ಬಗ್ಗೆ ಟ್ರೋಲ್ ಆಗೋದಂತೂ ಗ್ಯಾರಂಟಿ ನನ್ಗನ್ಸುತ್ತೆ. ಯಾಕಂದ್ರೆ ತ್ರಿಮೋಕ್ಷಿತ ಅಂತೆಲ್ಲ ಇದು ಆಗ್ತಾ ಇದೆ. ಬಟ್ ತ್ರಿವಿಕ್ರಮ್ ವಿಷಯ ಅಂತ ಬಂದಾಗ ಭವ್ಯಗೌಡನೇ ಟ್ರೋಲ್ ಮಾಡೋ ಸ್ಥಿತಿಗೆ ಬರುತ್ತೆ. ಖಂಡಿತವಾಗ್ಲೂ ಇದರಲ್ಲಿ ಯಾವುದೇ ಅನುಮಾನನೇ ಬೇಡ. ಈ ಪ್ರೋಮೋ ನೋಡಿದಾಗ ಅನ್ಸಿದ್ದಿಷ್ಟು, ಈ ರಾಧಾಕೃಷ್ಣನ್ ತರ ಇದಾರೆ ಅಂತ ಹೇಳಿಕೆ ಕೊಟ್ಟಾಗಿದ್ದಂತ. ಬಟ್ ಓಕೆ, ಯಾಕಂದ್ರೆ ಒಂದು ಕಂಫರ್ಟ್ ಝೋನ್ ಅಲ್ಲಿ ಇದಾರೆ, ತುಂಬಾನೇ ಹೊರಗಡೆ ಫ್ಯಾನ್ಸ್ ಇದ್ದಾರೆ. ಅವ್ರಿಬ್ರು ಜೋಡಿಗೆ ಆಟ ಅಂತ ಬಂದಾಗ ಸಪರೇಟ್ ಆಗಾಡ್ತಾರೆ, ಇದಂತ ಬಂದಾಗ ಆಡ್ತಾರೆ. ಬಟ್ ಇದರಿಂದ ನಮ್ಮ ತ್ರಿವಿಕ್ರಮ್ ಅವರಿಗೆ ಡ್ಯಾಮೇಜ್ ಆಗೋ ಸ್ಟೇಟ್ಮೆಂಟ್ ಏನಲ್ಲ. ಬಟ್ ಭವ್ಯಗೇನ ಸ್ವಲ್ಪ ನೆಗೆಟಿವ್ ಸಿಗಬಹುದು ಇದರಿಂದ, ಆದ್ರೆ ತ್ರಿವಿಕ್ರಮ್ ಅವರಿಗೆ ನೆಗೆಟಿವ್ ಏನ್ ಸಿಗಲ್ಲ. ಯಾಕಂದ್ರೆ ತ್ರಿವಿಕ್ರಮ್ ಅವ್ರ ಅಂಡರ್ ಅಲ್ಲಿ ಭವ್ಯಗೌಡ ಆಟ ಆಡ್ತಾ ಇದ್ರೆ, ತ್ರಿವಿಕ್ರಮ್ ಇಲ್ಲ ಅಂದ್ರೆ ಭವ್ಯಗೌಡ ಇಲ್ಲ ಅನ್ನೋ ಮಾತುಗಳು ತುಂಬಾ ಸಲ ಕೇಳಿದೀವಿ. ಬಕೆಟ್ ಹಿಡಿತಾರೆ, ಇನ್ನೊಂದೇನೋ ಮಾಡ್ತಾರೆ ಅಂತ ಹೇಳಿ. ಯಾಕಂದ್ರೆ ತುಂಬಾ ಸಲ ತ್ರಿವಿಕ್ರಮ್ ಅವರ ಭವ್ಯಗೌಡಗೆ ಯಾವ ರೀತಿ ಆಟ ಆಡಬೇಕು, ಯಾವ ರೀತಿ ಇರಬೇಕು ಅಂತೆಲ್ಲ ಹೇಳ್ಕೊಡ್ತಾರೆ ಅಂತ ಹೇಳಿ ತುಂಬಾ ಟ್ರೋಲ್ ಮಾಡ್ತಿರ್ತಾರೆ ಕೆಲವು ಸಮಯದಲ್ಲಿ. ಈ ಸ್ಟೇಟ್ಮೆಂಟ್ ಇಂದ ಭವ್ಯಗೌಡರಿಗೆ ನೆಗೆಟಿವ್ ಆಗುತ್ತೆ ಅಂತ ಹೇಳಲ್ಲ, ಆಗ್ಬಹುದು, ಇಲ್ಲ ಅಂದ್ರೆ ಇಲ್ಲ. ಬಟ್ ತ್ರಿವಿಕ್ರಮ್ ಅವ್ರಿಗಂತೂ
ನೆಗೆಟಿವ್ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ನನ್ಗೆ ಅನ್ಸುತ್ತೆ. ಮತ್ತೆ ನಿಮಗೆ ಪ್ರೋಮೋ ನೋಡಿದಾಗ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.